ಬಾಬಾ ಅವರೇ, ಬಾಬಾ ಅವರೇ, ಬಾಬಾ ಅವರೇ, ಬನ್ನಿ, ಒಳಗ್ ಬನ್ನಿ, ಆಸೀನರಾಗಿ. ಅಯ್ಯೋ ದೇವ್ರೆ, ಬಾಬಾ ಅವರು ಇವತ್ತು ತುಂಬಾ ಕೋಪದಲ್ಲಿದ್ದಾರೆ. ವತ್ಸಲ ಹುಷಾರು. ಬಾಬಾ ಅವರೇ, ಬಾಬಾ ಅವರೇ, ಆಸೀನರಾಗಿ. ನಿನ್ನ ನಡವಳಿಕೆ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮನ್ಸೊಳಗೆ ಏನೋ ಇಟ್ಕೊಂಡು ಹೊರಗೆ ನಾಟಕ ಮಾಡಬೇಡ. ಬಾಬಾ ಅವರೇ, ಮಹಾಕಾಳ ನಿನ್ನ ಕ್ಷಮಿಸಲ್ಲ ಮನೋರಮ. ನಿನ್ನ ನಾಟಕನ, ನಿನ್ನ ಸುಳ್ಳುಗಳನ್ನ ಈ ನಾಗೋಜಿ ಬಯಲ್ ಮಾಡ್ತಾನೆ. ಕ್ಷಮಿಸಲ್ಲ. ಜೈ ಮಹಾಕಾಳ, ಜೈ ಮಹಾಕಾಳ. ಜೈ ಮಹಾಕಾಳ. ಬಾಬಾ ಅವರೇ, ಬಾಬಾ ಅವರೇ, ಅಯ್ಯಯ್ಯೋ, ಆ ಬೆಂಕಿಗೆ ಕಾರಣ ನಾನೇ ಮನೋರಮ ಅವರೇ. ಅದೇನಂದ್ರೆ ಬಾಬಾ ಅವರು ಮನೆಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ಅತ್ತೆ ವೇಗವಾಗಿ ಹೋದ್ರು. ನೀವು ಕೂಡ ಹೋಗೋದು ಒಳ್ಳೇದು. ನೀವು ಮನೇಲಿದ್ದು ಕೂಡ ಅವ್ರ ದರ್ಶನ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಬಾ ಅವ್ರಿಗೆ ಕೋಪ ಬರುತ್ತೆ. ಮತ್ತೆ ಮನೆ ಒಳಗೆ ಹೋಗೋದಕ್ಕೆ ನಿನ್ಗೆ ಅನುಮತಿ ಇಲ್ಲ ಅಲ್ವಾ ಸಾಕು? ನಾನು ಯಾಕೆ ಹಿತ್ಲಲ್ಲಿದ್ದೀನಿ, ಅವರು ನೋಡೋದಕ್ಕೆ ಏನಕ್ಕೆ ಬರಲಿಲ್ಲ ಅಂತ ಬಾಬಾ ಅವರು ಈಗ ತಿಳ್ಕೊತಾರೆ. ಅವರು ಮಹಾಜ್ಞಾನಿ. ನಾನು ಯಾಕೆ ಅವರು ನೋಡೋದಕ್ಕೆ ಹೋಗ್ಲಿಲ್ಲ ಅಂತ ಅವರು ಅರ್ಥ ಮಾಡ್ಕೋತಾರೆ. ನೀನೇನು ಗಾಬರಿ ಆಗ್ಬೇಡ ಸಾಕು. ಬಾಬಾ ಅವರೇ, ಏನಿದು ದಾರುಣ ಬಾಬಾ ಅವರೇ? ನಾನೆಲ್ಲ ನೋಡಿದ್ದೀನಿ. ಈ ಮನೇಲಿ ನಿನ್ಗೆ ಮರ್ಯಾದೆ ಇಲ್ಲ. ಯಾರು ನಿನ್ ಮಾತನ್ನ ಕೇಳ್ತಾ ಇಲ್ಲ. ನೀನ್ ಮಹಾಕಾಳನ ಮೋಸ ಮಾಡಿದ್ರೆ ಅಪಚಾರ ಆಗುತ್ತೆ ಮನೋರಮ. ಮಹಾಕಾಳ ನಿನ್ ಮೇಲೆ ಕೋಪ ಮಾಡ್ಕೊಂಡು ಈ ಆಸನನ ಸುಟ್ಟು ಹಾಕಿದಾನೆ. ಅವನು ತನ್ನ ಮೂರನೇ ಕಣ್ಬಿಟ್ರೆ ಈ ಮನೆನೆ ಸುಟ್ಟು ಹಾಕ್ತಾನೆ. ನಿಮ್ಮೆಲ್ಲರನ್ನು ಸುಟ್ಟು ಬೂದಿ ಮಾಡ್ತಾನೆ, ಬೂದಿ. ಇಲ್ಲ ಇಲ್ಲ ಬಾಬಾ ಅವರೇ, ಹಾಗೆಲ್ಲ ಆಗದೆ ಇರೋ ಹಾಗೆ ನಮ್ಮನ್ನ ಕಾಪಾಡಿ ಬಾಬಾ ಅವರೇ. ಬಾಬಾ ಅವರೇ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ ಕಾಲ್ ಹಿಡ್ಕೋತೀನಿ ಬಾಬಾ ಅವರೇ. ನಮ್ಮನ್ನ ನೀವೇ ಕಾಪಾಡ್ಬೇಕು. ಕ್ಷಮಿಸ್ಬಿಡಿ ಬಾಬಾ ಅವರೇ, ಕ್ಷಮಿಸ್ಬಿಡಿ. ನಿಮ್ಗೆ ಎಲ್ಲ ಗೊತ್ತು ಬಾಬಾ ಅವರೇ. ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದೆ, ಆದ್ರೆ ಸಕ್ಕು. ಕಾರಣಗಳನ್ನ ಕೇಳೋದಕ್ ನಾನ್ ತಯಾರಿಲ್ಲ ಮನೋರಮ. ಅಯ್ಯಯ್ಯೋ, ಅವರು ಭಯದಿಂದ ನಡಕ್ತಾ ಇದ್ದಾರೆ. ಕೈಯಾರೆ ಮಾಡ್ಕೊಂಡ್ರು. ಬಾಬಾ ಅವ್ರ ಮಾತು ಕೇಳಿ ಸಕ್ಕುನ ಕಳ್ಸಿದ್ರೆ ಸರಿ ಹೋಗಿರೋದು. ತಕ್ಷಣ ಇವರನ್ನೆಲ್ಲ ಒಳಗ್ ಹೋಗೋದಕ್ಕೆ ಹೇಳು. ಆಯ್ತು ಬಾಬಾ ಅವರೇ. ಆಜ್ಞೆ ಕೊಡಿ ಬಾಬಾ ಅವರೇ.
ಅಣ್ಣ 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 ಏನು ಏನಾಯ್ತು? ಬಾಬಾ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವರು ತಾವು ಕೂರೋ ಆಸನನ ಸುಟ್ಟಾಕ್ಬಿಟ್ರು. ಬಾಬಾ ಅವರೇ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಮಾತು ಕೊಡ್ತಿದ್ದೀನಿ. ದೀಪಾವಳಿ ಆದ್ಮೇಲೆ ನಾನೇ ಖುದ್ದಾಗಿ ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡ್ ಬರ್ತೀನಿ. ಪ್ರಪಂಚನೇ ತಲೆ ಕೆಳಕಾದ್ರೂ ಪರವಾಗಿಲ್ಲ. ಈ ಸಲ ನಾನು ಮಾತು ತಪ್ಪೋದಿಲ್ಲ ಬಾಬಾ ಅವರೇ. ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಇವಾಗ ನಂದು. ಬಾಬಾ ಅವರೇ, ನೀನ್ ಮಾಡ್ದೇ ಇರೋ ಕೆಲ್ಸನ ನಾನ್ ಮಾಡ್ತೀನಿ. ಆದ್ರೆ ದಿಗು ಮನೇಲಿರೋ ಸಮಯದಲ್ಲಿ ದಿಗ್ಗುಗೆ ಸಮಾಧಾನ ಮಾಡೋದು ನಿನ್ ಕೆಲ್ಸ ಮನೋರಮ. ನಾನು ದಿಗುಗ್ ಭಯ ಪಡಲ್ಲ. ನಾನೀ ಪ್ರಪಂಚದಲ್ಲಿ ಯಾರಿಗೂ ಭಯ ಪಡಲ್ಲ. ಇಲ್ಲ ಬಾಬಾ ಅವರೇ, ದಿಗು ಅಂದ್ರೆ ನನಗೂ ಭಯ ಇಲ್ಲ. ಇಲ್ಲಿವರೆಗೂ ನಾನು ಅವನ ವಿಷಯದಲ್ಲಿ ಸೋತಿರ್ಬೋದು, ಆದ್ರೆ ಈಗ ಸೋಲಲ್ಲ. ದೀಪಾವಳಿ ಆದ್ಮೇಲೆ ನಾನೇ ಖುದ್ದಾಗಿ ಸಕ್ಕುನ ಕರ್ಕೊಂಡ್ ಬಂದು ಆಶ್ರಮದಲ್ಲಿ ಬಿಡ್ತೀನಿ. ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗಲ್ಲ. ಮಂಗಳ ವಾದ್ಯಗಳ ಜೊತೆ ಕರ್ಕೊಂಡ್ ಬರ್ತೀನಿ. ನನ್ನ ಹೊಸ ಆಟನ ಶುರು ಮಾಡ್ತೀನಿ. ಏನಂದ್ರೆ ನಾಗೋಜಿ ಬಾಬಾ ಅವ್ರು ಏನ್ ಹೇಳಿರ್ಬಹುದು? ನೀವು ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀರಾ? ಈ ದೊಡ್ಡಿಗೆ ಮತ್ತೆ ಸ್ಪಷ್ಟವಾಗಿ ಹೇಳ್ಬೇಕು, ನೀನು ಆಶ್ರಮಕ್ಕೆ ಹೋಗ್ಲೇಬೇಕು ಅಂತ. ಏನ್ ನಡೀತಮ್ಮ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸಕ್ಕುನ? ತಗೋ. ಅಮ್ಮ ನಿಂತ್ಕೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳು. ನನ್ನನ್ನ ಕ್ಷಮಿಸ್ಬಿಡು ಅಮ್ಮ. ಸಕ್ಕು, ನೀನು ನನ್ನ ಕ್ಷಮಿಸ್ಬಿಡಮ್ಮ. ವತ್ಸಲ, ಬಾ ಇಲ್ಲಿ. ಏನ್ರಿ? ಏನಂದ್ರೆ ನಮ್ಮನ್ನ ಆಚೆ ಕಳ್ಸಿ ಅವಳು ಬಾಬಾ ಜೊತೆ ಏನ್ ಮಾತಾಡಿರ್ಬೋದು? ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ನಿನ್ನ ಇಲ್ಲಿ ಬಾ ಅಂತ ಕರೆದಿದ್ದು. ನೋಡು, ಅಡ್ಗೆ ಮನೇಲಿ ಕೂತ್ಕೊಂಡು ಅಡ್ಗೆ ಮಾಡ್ತಿದ್ರೆ ಏನ್ ಗೊತ್ತಾಗುತ್ತೆ? ನೋಡು ನಾಚಿಕೆ ಇಲ್ದೇನೆ ಅತ್ಗೆ ಹೇಗ್ ನಾಟಕ ಮಾಡ್ತಿದ್ದಾಳೆ ನೋಡು. ಅಯ್ಯೋ ಅತ್ತೆ, ನೀವ್ ಹೀಗೆ ಕೈ ಮುಗಿಬೇಡಿ. ಇಲ್ಲ, ನೀವು ನನ್ನನ್ನ ಕ್ಷಮಿಸ್ಲೇಬೇಕು. ಈಗ ನೀವಿಬ್ರು ಮನೆ ಒಳಗಡೆ ಬನ್ನಿ, ಒಳಗ್ ಬನ್ನಿ. ದಿಗು, ನೀನ್ ನನಗ್ ಬೇಕು ಕಣೋ. ದಿಗು, ನೀನ್ ನನ್ ಪ್ರಾಣ, ನನ್ನ ಸರ್ವಸ್ವ ಕಣೋ.